ಬಾಸ್ ಇದ್ರಲ್ಲಿ ಡ್ಯಾನ್ಸ್ ಮಾಡ್ಸೋಣ ಬಾಸ್ ಕೈಯಲ್ಲಿ. ಇಲ್ಲಾಂದ್ರೆ ಇದು ಮತ್ತೆ ಅದೇ ತರ ಬಿಲ್ಡಪ್, ಒಂದು ರೆಗ್ಯುಲರ್ ನಡ್ಕೊಂಬರೋದು, ಬಿಲ್ಡಪ್ ಶಾಟ್ ತೆಗಿತೀವಿ, ಎಲ್ಲ ಅದೇ ತರ ಆಗುತ್ತೆ. ಕನ್ವಿನ್ಸ್ ಮಾಡಿ ಹೆಂಗಾರು ಮಾಡಿ ಡ್ಯಾನ್ಸ್ ಮಾಡ್ಸೋಣ ಅಂತ ನಾವು ಡೈರೆಕ್ಟರ್ ಎಲ್ಲ ಮಾತಾಡಿದ್ವಿ. ಸೊ ಓಕೆ ಮಾಸ್ಟರ್, ನೀವು ಒಂದ್ಸಲ ಕಂಪೋಸ್ ಮಾಡಿ, ನೀವು ಸ್ಟೆಪ್ಸ್ ಆಗಿ ಕಂಪೋಸ್ ಮಾಡಿ, ಅದೆಷ್ಟು ಕನ್ವಿನ್ಸ್ ಆಗಿರುತ್ತೋ ನೋಡೋಣ ಅಂತೇಳಿ. ಆಮೇಲೆ ಡಿ ಬಾಸ್ಗೆ ಹಿಂಗೆ ತೋರಿಸ್ಬೇಕು, ಈ ಸ್ಟೈಲಲ್ಲೇ ಮಾಡ್ಬೇಕು ಅವ್ರಿಗೆ. ಯಾಕಂದ್ರೆ ನಂದು ಒಂದು ಕೆರಿಯರ್. ಈಗ ನಾನು ಏನಾಗುತ್ತೆ, ಇವ್ ಎಲ್ಲರ ತರ ಮಾಡ್ದೆ ಅಷ್ಟೇ ತಾನೆ ಬಿಲ್ಡಪ್ ಸಾಂಗ್ ಅನ್ನೋ ತರ ಆಗ್ಬಿಡುತ್ತೆ ಅಂತೇಳಿ, ಆಗ್ಬಾರ್ದು ಅಂತೇಳಿ ಅವ್ರ ಕೈಯಲ್ಲಿ ಡ್ಯಾನ್ಸ್ ಮಾಡಿಸಿ, ಅವ್ರಿಗೆ ಫಸ್ಟೇ ಪ್ರಿಪ್ರೇಷನ್ ಮಾಡಿ, ಮೂಮೆಂಟ್ಸ್ ಎಲ್ಲ ಮಾಡಿ, ಕ್ಲಾಸಲ್ಲಿ ಶೂಟ್ ಮಾಡಿ ಅವ್ರಿಗೆ ತಗೊಂಡೋಗಿ ತೋರಿಸ್ದೆ. ಬಸ್ ಹಿಂಗಿರುತ್ತೆ, ಓಕೆನಾ ಮಾಡ್ಬೋದಾ ನೀವು ಅಂತ. ಯಾಕಂದ್ರೆ ಅವ್ರಿಗೆ ಬ್ಯಾಕ್ ಪೇನ್ ಇದೆ, ಅವರು ಹೇಳ್ಕೊಳ್ಳೋದೇ ಇಲ್ಲ ಫಸ್ಟ್ ಆಫ್ ಆಲ್. ಸೊ ಹಂಗೆ ಅವ್ರಿಗೆ ತೋರಿಸಿ ಅವ್ರನ್ನ ಕನ್ವಿನ್ಸ್ ಮಾಡಿ, ಅವರು ಏನು ಒಂದು ಮಾತು ಹೇಳಿಲ್ಲ, ಚಿನ್ನ ನೀನು ಏನು ಮಾಡ್ತೀಯ ಮಾಡ್ಸಿನ, ನಿನ್ಗೆ ಏನು ಬೇಕಲ್ಲ ನಾನು ಮಾಡ್ತೀನಿ ಅಂದ್ರೆ ಅಷ್ಟೇನೆ. ಆ ಧೈರ್ಯ ಇಟ್ಕೊಂಡು, ನೀವು ಫುಲ್ ಸಾಂಗ್ ನೋಡಿಲ್ಲ ಅನ್ಸುತ್ತೆ, ಸಿನಿಮಾದಲ್ಲಿ ಬಂದಾಗ ನೋಡಿ, ಸ್ಟಾರ್ಟಿಂಗ್ ಇಂದ ಎಂಡ್ವರೆಗೂ ಡ್ಯಾನ್ಸ್ ಆಡಿರ್ತಾರೆ. ಎಲ್ಲೇ ಒಂದು ಬಿಲ್ಡಪ್ ಸುಮ್ಮನೆ ಕುತ್ಕೊಂಡು ಆಡೋದಿಲ್ಲ, ಪ್ರತಿ ಒಂದು ಲಿರಿಕ್ಗೂ ಒಂದೊಂದು ಸ್ಟೆಪ್ ಹಾಕಿರ್ತಾರೆ.